ನಮಸ್ಕಾರ, ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಒಗ್ಗರಣೆ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೋಬೋದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರೋದಿಲ್ಲ. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು, ಬೇಗನೆ ಮಾಡ್ಕೋಬೋದು. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಈಗ ನೋಡಿ, ನಾನು ಮೊದಲಿಗೆ ಅಕ್ಕಿ ತೊಗೊತಾ ಇದ್ದೀನಿ. ಆ ಲೋಟದಲ್ಲಿ 3 ಲೋಟ ಅಷ್ಟು ಅಕ್ಕಿಯನ್ನು ತೊಗೊತಾ ಇದ್ದೀನಿ. ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು, ಬೇಗನೆ ಮಾಡ್ಕೋಬೋದು. ಟೈಮ್ ಇಲ್ಲ ಅಂದಾಗ ತುಂಬಾ ಬೇಗನೆ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಒಂದು 4 ಈರುಳ್ಳಿಯನ್ನು ತೊಗೊತಾ ಇದ್ದೀನಿ. ಹಾಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿನ ತೊಗೊತಾ ಇದ್ದೀನಿ, 7ರಿಂದ 8. ನಿಮ್ಮಿಷ್ಟ, ಖಾರ ಎಷ್ಟು ಬೇಕಾದರೂ ತೊಗೋಬೋದು. ನೋಡಿ, ಅವನ್ನೆಲ್ಲ ತೊಗೊಂಡು ಸೈಡ್ಗೆ ಇಟ್ಕೊತೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಒಂದು ಕುಕ್ಕರ್ಗೆ 4ರಿಂದ 5 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. 1/4 ಟೀ ಚಮಚದಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಚಟಪಟ ಅಂತ ಸಿಡಿಬೇಕು. ಈಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೀವು ಬೇಕು ಅಂದರೆ ಒಣಗಿದ ಮೆಣಸಿನ್ಕಾಯಿನೂ ಸಹ ಬಳಸ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಬಳಸ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1 ಟೀ ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಅದರಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಬೇಗ ಫ್ರೈ ಆಗುತ್ತೆ. ನಾನು ಕಲ್ಲುಪ್ಪೇನೆ ಹಾಕ್ಕೊತಾ ಇದ್ದೀನಿ, ನೀರು ಹಾಕೋದ್ರಿಂದ ಕರಗುತ್ತೆ. ಆದ್ದರಿಂದ ಈಗ ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಫ್ರೈ ಆಗಿದೆ ನೋಡಿ. ಈಗ ಇದಕ್ಕೆ ನಾನು 3 ಲೋಟ ಅಷ್ಟು ಅಕ್ಕಿಗೆ 6 ಲೋಟ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇನ್ನೂ ಒಂದು ಅರ್ಧ ಲೋಟ ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೋಬೋದು. ಅನ್ನ ಸ್ವಲ್ಪ ಮೆತ್ತಗೆ ಇರುತ್ತೆ. ಕರೆಕ್ಟಾಗಿ 6 ಲೋಟ ಹಾಕಿದ್ರೆ ಅನ್ನ ಅನ್ನೋದು ಜಾಸ್ತಿ ಹೋದ್ರಾಗಿರುತ್ತೆ. ಅದರಿಂದ ನಾನು 6.5 ಲೋಟ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಇದಕ್ಕೆ ನಾವು ಅಕ್ಕಿಯನ್ನು ತೊಳ್ಕೊಂಬಂದಿದ್ದೀನಿ. ಆ ಅಕ್ಕಿಯನ್ನು ಅದೆಲ್ಲ ಹಾಕ್ಕೊತಾ ಇದ್ದೀನಿ. ಅಕ್ಕಿಯೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪು ಮೊದಲೇ ಹಾಕಿರ್ತೀವಿ, ಟೇಸ್ಟ್ ನೋಡಿಬಿಟ್ಟು ಸಾಲಿಲ್ಲ ಅಂದರೆ ಒಂಚೂರು ಹಾಕ್ಕೋಬೇಕಾಗುತ್ತೆ ಉಪ್ಪನ್ನು. ನಾನು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಸಾಲಿಲ್ಲ, ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಟೇಸ್ಟ್ ನೋಡಿಬಿಟ್ಟು. ಈಗ ಮುಚ್ಚಳ ಕ್ಲೋಸ್ ಮಾಡಿ 2 ವಿಸಿಲ್ ಅಷ್ಟು ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ಅನ್ನ ಅನ್ನೋದು ರೆಡಿ ಆಗುತ್ತೆ. ನೋಡಿ, 2 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ತಣ್ಣಕ್ಕೆ ಆದಮೇಲೆ ತೆಗಿತಾ ಇದ್ದೀನಿ. ಈಗ ನೋಡಿ, ರೆಡಿ ಆಗಿದೆ ಒಗ್ಗರಣೆ ಚಿತ್ರಾನ್ನ. ಒಂದು ಸತಿ ಟ್ರೈ ಮಾಡಿ ನೋಡಿ, ಸಿಂಪಲಾಗಿ ಮಾಡ್ಕೋಬೋದು. ಮನೆಯಲ್ಲಿ ತರಕಾರಿ ಏನೂ ಇಲ್ಲ ಅಂದಾಗ ಅಂಗಡಿಗೆ ಹೋಗೋ ಟೈಮ್ ಇರಲ್ಲ ಒಂದೊಂದು ಟೈಮು. ಆವಾಗ ಆ ಟೈಮಲ್ಲಿ ಬೇಕಾದರೆ ಬೇಗ ಮಾಡ್ಕೋಬೋದು. ಈ ರೆಸಿಪಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರಲ್ಲ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದ್ದರೆ ಸಾಕು, ಬೇಗನೆ ಮಾಡ್ಕೋಬೋದು. ಟೊಮೊಟೊನೂ ಸಹ ಏನು ಬೇಕಾಗಿರಲ್ಲ, ಹಾಗೇನೂ ಮಾಡ್ಕೋಬೋದು. ಬೇಕು ಅಂದರೆ ಒಂದು 2 ಆಲೂಗಡ್ಡೆನೂ ಅಷ್ಟೇ ಹಾಕಿಬಿಟ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ನೋಡಿ, ರೆಡಿ ಆಗಿದೆ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.